ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹಸಿರು ಮನೆ ಬ್ಲಾಗ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತೊಂದು ಪನ್ನೀರ್ ಮಸಾಲ ಫ್ರೈ ಮಾಡುವ. ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಪನ್ನೀರ್ ಮಸಾಲ ಫ್ರೈ ಮಾಡೋದಕ್ಕೆ 400 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ತೊಳ್ಕೊಳ್ಬೇಕು, ತೊಳ್ಕೊಂಡು ತೊಗೊಂಬಂದಿದ್ದೀನಿ. ಈಗ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಕಟ್ ಮಾಡ್ಕೊಂಡು ತೊಗೊಬೇಕು. ಇದಕ್ಕೊಂದು ಮಸಾಲೆ ರೆಡಿ ಮಾಡುವ. ಒಂದು ಪಾತ್ರೆಗೆ 1 ಚಮಚ ಉಪ್ಪು, ಒಂದು ಅರ್ಧ ಚಮಚ ಅರಿಶಿನ ಪುಡಿ, 1 ಚಮಚ ಖಾರದ ಪುಡಿ, ಸ್ವಲ್ಪ ವೆನೆಗರ್, 1 ಚಮಚ ಗರಂ ಮಸಾಲ ಪುಡಿ, 1 ಚಮಚ ಪೆಪ್ಪರ್ ಪೌಡ್ರು, 1 ಚಮಚ ಜೀರಿಗೆ ಪುಡಿ, 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಂತರ 1 ಚಮಚ ಮೈದಾ, 1 ಚಮಚ ಕಾರ್ನ್ಫ್ಲೋರ್, 1 ಚಮಚ ಕಡಲೆ ಹಿಟ್ಟು, ನಂತರ ಸ್ವಲ್ಪ ಮೊಸರು ಹಾಕ್ಕೊಳ್ಬೇಕು, 1-2 ಚಮಚ ಆಗುವಷ್ಟು. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನೋಡಿ, ಈ ಥರ ಆಗಿದೆ ಮಸಾಲೆ. ಈ ಥರ ರೆಡಿ ಆಗಬೇಕು. ನಂತರ ಪನ್ನೀರ್ ಪೀಸ್ಗಳನ್ನು ಒಂದೊಂದೇ ಮಸಾಲೆ ಒಳಗೆ ಹಾಕಿ ಚೆನ್ನಾಗಿ 2 ಕಡೆ ಹಚ್ಚಿ ಎತ್ತಿಟ್ಕೊಳ್ಳುವ. ನಾನು ಈ ಮಸಾಲೆನ ಹಚ್ಚಿ 1/4 ಗಂಟೆ ಬಿಟ್ಟಿದ್ದೀನಿ ಹೀಗೆ. ಯಾಕಂದರೆ ಉಪ್ಪೆಲ್ಲ ಸ್ವಲ್ಪ ಹೀರ್ಕೊಳ್ಳುತ್ತೆ ಪನ್ನೀರು, ಅದಕ್ಕೋಸ್ಕರ. ನಂತರ ಒಲೆ ಮೇಲೆ ಒಂದು ಹಂಚಿಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳುವ. ಎಣ್ಣೆ ಬಿಸಿ ಆದಮೇಲೆ ನಾವಿಲ್ಲಿ ಮಸಾಲೆ ಹಚ್ಚಿ ಇಟ್ಟಿದ್ವಲ್ಲ, ಅದನ್ನು ಒಂದೊಂದೇ ಪೀಸನ್ನು ಹಂಚಿನ ಮೇಲೆ ಹಾಕಿಕೊಳ್ಳುವ. ನೋಡಿ, ಇದನ್ನು 2 ಕಡೆ ಚೆನ್ನಾಗಿ ಫ್ರೈ ಆಗಬೇಕಿದು. ನಾನು ಒಂದು ಸೈಡ್ ಹಾಕಿದ ಮೇಲೆ ಮುಚ್ಚಿಟ್ಟಿದ್ದೀನಿ. ಒಂದು 10 ನಿಮಿಷ ಮುಚ್ಚಿಟ್ಟೆ ಬೇಯಿಸಿದ್ದೀನಿ. ನಂತರ ಮತ್ತೊಂದು ಕಡೆ ಉಲ್ಟಾ ಮಾಡಿ ಮತ್ತೊಂದು ಕಡೆ ಬೇಯಿಸ್ಕೊಳ್ಳುವ. 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಪನ್ನೀರ್ ಮಸಾಲ ಫ್ರೈ ರೆಡಿಯಾಗುತ್ತೆ. ಮಾಡೋದಕ್ಕೆ ಎಷ್ಟು ಈಸಿನೋ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿರುವಂತಹ ಪನ್ನೀರ್ ಮಸಾಲ ಫ್ರೈ ರೆಡಿಯಾಗಿದೆ. ನೀವು ಬೇಕಿದ್ರೆ ಇದನ್ನು ಹಾಗೆ ಬೇಕಿದ್ರೂ ತಿನ್ಬೋದು. ಊಟದ ಜೊತೆ ಬೇಕಾದ್ರೆ ಸೈಡ್ ಡಿಶ್ ಆಗಿ ಕೂಡ ತಿನ್ಬೋದು.